ಏ ಬುಲ್ಬುಲ್ ಬಾರೆ, ಎಲ್ಲಿ ಹೋಗ್ಬೇಕು? ಬಿಡ್ತೀನಿ, ಬರ್ತೀಯಾ? ಸೆಂಟ್ರಲ್ ಸೀಟ್ ಖಾಲಿ ಇದೆ, ಬಾ. ಏ ಬುಲ್ಬುಲ್, ನಿಂಗೆ ಹೇಳ್ತಾ ಇರೋದು. ಏ ಅಣ್ಣ ಕರೆದ್ ಕೇಳಲ್ಲಾಗದ, ಬಾ ಕೂಡ್ ಬಾ ಇಲ್ಲಿ ಸೆಂಟ್ರಲ್ ಸೀಟ್ದಾಗ. ನಿಮ್ಮ ಮನೇಲಿ ಒಬ್ಬಳಿಂತ ಹುಟ್ಟಿದ್ರೆ ಅವಳಿಗೆ ಹಿಂಗೆ ಕರಿತಿದ್ದ. ಲೇ ಪಾಪ ನನ್ ಮಗನೇ, ನಿಜವಾದ ದೇವ್ರ ರೂಪ ಕಣಲೆ ಅಂತವ್ರನ್ನ ಅಂತೀಯ. ಸಾರಿ ಅಣ್ಣ, ತಪ್ಪಾಯ್ತು. ಸಾರಿ ಅಣ್ಣ. ಸಾರಿ ನನಗಲ್ಲ, ಅವ್ರಿಗೆ ಕೇಳು. ಸಾರಿ ಅಕ್ಕ. ಶಬಾಷ್ ತಮ್ಮ ಶಬಾಷ್. ಏನ್ ನಿನ್ನ ಹೆಸರು? ಸರ್ ಮಂಜುನಾಥ್ ರೀ. ಪುಂಡ ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದೆ. ಶಬಾಷ್ ಶಬಾಷ್. ಎಲ್ಲಿಗೆ ಹೋಗ್ಬೇಕ್ರಿ? ಸ್ವಲ್ಪ ಹಾಸ್ಪಿಟ್ಲ್ ಬರ್ತೀರಾ? ಆಟೋ ಡ್ರೈವರ್ ಇರೋದೇ ಪಬ್ಲಿಕ್ ಸೇವೆ ಮಾಡೋಕ್ಕೋಸ್ಕರ, ನೀವು ಕದ್ರೆ ಬರ್ಲಂತೀರಾ? ನೋಡ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ರೀ. ವಾವ್, ಸ್ವೀಟ್ ನೇಮ್. ಥ್ಯಾಂಕ್ಸ್ ರೀ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ ರೀ. ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ, ಇಬ್ಬರು ಅಣ್ಣಂದಿರು, 3 ಮುದ್ದಾದ ಸೊಸೆ, ಹಾಗೆ ದೇವರಂತ ನಮ್ಮ ಅಮ್ಮ ಕೂಡ ರೀ. ವಾವ್, ಗುಡ್ ಫ್ಯಾಮಿಲಿ. ಥ್ಯಾಂಕ್ಸ್ ರೀ. ಅಂದಾಗೆ ನಿಮ್ಮ ಫ್ಯಾಮ್ಲಿ? ನಾನೊಬ್ಬಳು ಅನದ್ಯ ರೀ. ಓ ಸಾರಿ ರೀ. ಇಲ್ಲ ಪರವಾಗಿಲ್ಲ ಬಿಡಿ. ಫೈವ್ ಮಿನಿಟ್ ವೇಟ್ ಮಾಡಿರಿ, ಡಾಕ್ಟ್ರಿಗೂ ಮೀಟಾಗಿ ಬರ್ತೀನಿ. ಆಯ್ತು ರೀ, ಜಲ್ದಿ ಬರ್ಬೇಕು ರೀ. ವೇಟಿಂಗ್ ಚಾರ್ಜ್ ಕೊಡ್ತೀನಿ. ಸರಿ ಸರಿ. ನಮಸ್ಕಾರ ರೀ. ಹೆಸರೇನಮ್ಮ? ಪೂಜೆ ರೀ. ಏನು ಪ್ರಾಬ್ಲಮ್ಮು? ಸ್ವಲ್ಪ ಕೆಮ್ಮು, ಜ್ವರ, ಅವಾಗೋಗೋ ತಲೆಬ್ಯಾನೆ ಆಗ್ತದೆ ರೀ, ಚಕ್ರ ಬಂದಂಗೆ ಆಗ್ತದೆ ರೀ.
ಆಯ್ತು ರೀ. ಕೆಮ್ದಾಗ ರಕ್ತ ಅದೇನಾದ್ರೂ ಬೀಳ್ತದೇನೋ? ಹಾಂ ಅವಾಗ ಬ್ಲಡ್ ಬೀಳ್ತಾ ಇರುತ್ತೆ ಬಾಯಿಂದ. ಸ್ವಲ್ಪ ಏನು ಭಾಳ ಇರ್ತದ? ಇಲ್ಲ ಸ್ವಲ್ಪ ಬೀಳ್ತದೆ ರೀ. ಹಾಂ ರೀ. ಮತ್ತು ಟ್ರೀಟ್ಮೆಂಟ್ ಎಲ್ಲೂ ತೊಂದಿಲ್ಲ ಇಲ್ಲಿವರೆಗೂ? ಇಲ್ಲ ಸರ್, ನಾನು ಎಲ್ಲಿ ತೋರಿಸ್ಕೊಂಡಿಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಈಗ ಸ್ವಲ್ಪ ಗೋಲಿ ಅದು ಬರ್ಕೊಡ್ತೀನಿ ತಗೋರಿ. ಕಮ್ಮಿ ಆದ ನಂತರ ಮತ್ತೆ ಬರಬೇಕು, ಟೆಸ್ಟ್ ಎಲ್ಲ ಮಾಡ್ಕೋಬೇಕು. ಸರಿ ಸರ್. ಏನೇನದ ಎಲ್ಲ ಟೆಸ್ಟ್ ಮಾಡ್ಬೇಕಾಗ್ತದ. ಸರಿ ಸರ್. ಆಮೇಲೆ ಮತ್ತೇನಂತ ಮುಂದೆ ನೋಡಮ್ಮ. ಓಹ್ ಬಂದ್ರಾ? ಕೂಡ್ರಿ. ಹಾಂ ಇಲ್ಲೇ ನಮ್ಮ ಮನೆ. ಎಷ್ಟೈತೆ ರೀ? ವೇಟಿಂಗ್ ಚಾರ್ಜ್ ಎಲ್ಲ ಇಡ್ರಿ, 250 ರೂಪಾಯಿ. 250? 250 ರೂಪಾಯಿ ಕೊಡ್ರಿ, 300 ರೂಪಾಯಿ ಆಯ್ತು ರೀ ಇದು. ಅಯ್ಯೋ ಇರ್ಲಿ ತಗೊಳ್ಳಿ, ನನಗೋಸ್ಕರ ಫೈಟ್ ಮಾಡ್ತಾರೆ. ಬೇಡ್ರಿ. 50 ರೂಪಾಯಿ ಬೇಡವಾ? ಫೈಟ್ ಮಾಡಿದ್ದಕ್ಕೆ 50 ರೂಪಾಯಿ ಟಿಪ್ಸಾ? ಹಾಗಾದ್ರೆ ದಿನ ಫೈಟ್ ಮಾಡ್ಕೊಂಡಿರ್ತೀನಿ ಬಿಡ್ರಿ, ಆಟೋ ಓಡಿಸೋದೇ ಬೇಡಲ್ವಾ? ಹಾಂ ಸರಿ ಓಕೆ. ಅಯ್ಯೋ ನಂಬರೇ ತಗೊಳ್ಳಿಲ್ಲ, ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಚೇಂಜ್ ಎಲ್ಲ ಹೋಗಮ್ಮ. ಅಯ್ಯೋ ಇಲ್ಲ, ನಾನು ಬೇಡಕ್ಕೆ ಬಂದಿಲ್ಲ, ಆಟೋ ಬೇಕು. ಎಲ್ಲ ಬೇಕ್ರಿ ಅಮ್ಮ? ಇಲ್ಲ ಇಲ್ಲೇ ಹಾಸ್ಪಿಟ್ಲ್ ಹೋಗ್ಬೇಕು. ಹೋಲ್ ಬಿಡು ಅಣ್ಣ, ರೊಕ್ಕ ಕೊಡಲ್ಲ ಏನೂ ಕೊಡಲ್ಲ, ಸುಮ್ಮನೆ ತಲೆ ಮೇಲೆ ಕೈ ಹೇಳ್ದಾನ ಅಂತಾರೆ. ಆಯ್ತು ಅಲ್ಲ ಅದ ಅಂತ ಹೇಳ್ತಾರೆ, ಅಷ್ಟಕ್ಕೆ ಬಿಟ್ಬಿಡು. ಹೋಲ್ ಬಿಡು, ನಾ ರೊಕ್ಕ ಸುತ್ತೀನಿ ಮೊದಲೇ ಲೋಡಾಡಿ. ಆಟೋ ಆಟೋ ಓ ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್. ಅಲ್ಲಿಂದ ಓಡ್ತಾ ಬರ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಅಲ್ಲಿ ನೋಡಿಲ್ರಿ. ಹಾಸ್ಪಿಟ್ಲ್ ಹೋಗ್ಬೇಕು, ಬರ್ತೀರಾ? ಯಾಕ್ರಿ ನಾ ಕಮ್ಮಾಗಿಲ್ಲ? ಇಲ್ಲ ಕಣ್ರಿ, ಕಮ್ಮಾಗಿಲ್ಲ. ಕೂಡ್ರಿ. ಇವ್ರ್ಯಾರೀ? ಇವರು ನಮ್ಮ ಫ್ರೆಂಡ್ ರೀ, ಇಲ್ಲೇ ಬಿಡ್ಬೇಕ್ರಿ ಅವ್ರಿಗೆ. ಓಕೆ. ಬಾಯ್ ಮಂಜಣ್ಣ. ಬಾಯ್ ಶಿವ, ಬಾಯ್ ಬಾಯ್. ಮತ್ತೆ ಏನು ಸಮಾಚಾರ? ನೀವೇ ಹೇಳ್ಬೇಕ್ರಿ ಏನು ಸಮಾಚಾರ ಅಂತ. ಹೌದಾ? ಮತ್ತೆ ಎಜುಕೇಷನ್ ಆಗ್ಯದ್ರಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಓದಿದ್ದೀವಿ. ಆಮೇಲೆ ಮಧ್ಯಾಹ್ನ ಆವಾಗ ಚಟ್ಟ ಹೊಡಿತಿದ್ದೀವಿ. ಹೌದಾ? ಮತ್ತೆ ನೀವು? ನಾವು ನಿಮ್ಮ ಥರ ಇಲ್ಲಪ್ಪ, 9 ಗಂಟೆಗೆ ಹೋಗ್ಬಿಟ್ಟು 4 ಗಂಟೆ ಬರ್ತಿದ್ದೆವು, ಚಟ್ಟ ಗಿಟ್ಟ ಹೊಡಿತಿಲ್ಲ. ಮತ್ತೆ ಊಟ ಆಯ್ತಾ? ಹಾಂ ಆಯ್ತು ಕಣ್ರಿ, ಊಟ. ನಿಮ್ಮದು? ನಮ್ದಾಯ್ತು. ಮತ್ತೆ ಡಾಕ್ಟ್ರ್ ಏನಂದರು? ಹಾಂ ಏನೂ ಅಂದಿಲ್ರಿ, ಇನ್ನೊಂದ್ಸಲ ಟೆಸ್ಟ್ ಮಾಡ್ತೀನಿ ತಂದಿದ್ದಾರಲ್ಲ, ಹೋಗ್ತಾ ಇದ್ದೀನಿ. ಹಾಂ ಸರಿ ಸರಿ ಸರಿ. ಅಲ್ಲಿ ಹೋಗ್ರಿ.
ನೋಡಮ್ಮ, ನಿಂದು ಜ್ವರ ಕಮ್ಮಿ ಆಗಲಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡಬೇಕಾಗ್ತದ, ಎಕ್ಸ್ರೇ ತೆಗಿಬೇಕಾಗ್ತದ ಎದಿದು. ಆಮೇಲೆ ಉಳಿದು ಟೆಸ್ಟ್ ಬೇರೆ ಕೊಡ್ತೀನಿ, ಮಾಡ್ಕೊಂಬರ್ರಿ. ರಿಪೋರ್ಟ್ಗಳು ಬರ್ತೀನಿ, ಟೆಸ್ಟ್ ಮಾಡೋದು ಮಾಡಿಕೊಂಡು ಅದೇನದ ಅನ್ನೋದು ಮತ್ತೆ ನಾನು ತಂದು ತೋರಿಸ್ಬೇಕು. ನಿಮ್ಮದು ನಾನು ನಾಳೆ ಮತ್ತೆ ಹಾಸ್ಪಿಟ್ಲ್ ಹೋಗ್ಬೇಕು, ನಿಮ್ಮ ನಂಬರ್ ಕೊಡ್ತೀರಾ? ತೋರಿ 8050 8050 633 8250. ಸರಿ, ಕಾಲ್ ಮಾಡ್ತೀನಿ. ಓಕೆ. ಗಾಡಿ ಫೈನಾನ್ಸ್ ಹಿಡಿದಾರ ನಿನ್ನ ರಾತ್ರಿ, ಅದೇ ಟೆನ್ಷನ್ ಆಗಿದ್ದೀನಿ. ಹಲೋ, ಹೇಳ್ರಿ. ಮಂಜೂರೇ, ಸ್ವಲ್ಪ ಆಟೋ ತೊಗೊಂಬರ್ತೀರಾ? ಹಾಸ್ಪಿಟ್ಲ್ ಹೋಗ್ಬೇಕು. ಗಾಡಿ ಇಲ್ರಿ, ನಿನ್ನ ರಾತ್ರಿ ಫೈನಾನ್ಸ್ ಹಿಡಿದಾರ, ನಿಮಗೆ ಬಿಟ್ಟು ಹೋಗೋ ಟೈಮ್. ಹೌದಾ, ಸರಿ. ಹಲೋ, ಹೇಳ್ರಿ ಮೇಡಮ್. ಇದು ಮಂಜು, ಯಾರಾದ್ರೂ ಫ್ರೆಂಡ್ಸ್ ಬೈಕ್ ಇದ್ರೆ ತೊಗೊಂಬರ್ತೀಯಾ? ಸ್ವಲ್ಪ ನಾನು ಬೇಗ ಹಾಸ್ಪಿಟ್ಲ್ ಹೋಗ್ಬೇಕು, ರಿಪೋರ್ಟ್ ಬರೋದಿದೆ, ಪ್ಲೀಸ್. ತಡೀರಿ ಒಂದು ನಿಮಿಷ ದೋಸ್ತ, ಒಂದು ಸ್ವಲ್ಪ ಗಾಡಿ ಕೊಡು. ಯಾಕೋ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಡ್ರಾಪ್ ಮಾಡಿ ಬರ್ಬೇಕು. ಬೇಗ ಬರ್ಬೇಕು ನೋಡ. ಹಾಂ, ಹಲೋ ರೀ, ಬರ್ತೀನಿ ನೋಡ್ರಿ, ಒಂದು 5 ನಿಮಿಷ ಬರ್ತೀನಿ ನೋಡ್ರಿ. ಹೌದಾ, ಸರಿ ಸರಿ, ಬೇಗ ಬನ್ರಿ, ನಾ ರೆಡಿಯಾಗಿದ್ದೀನಿ. ಹಾಂ, ತಗೋ, ಬೇಗ ಬಾ ನೋಡ. ಬರಲಿ. देख रहे भाई क्या माल जा रहा है, देखो वहाँ. ಹೋಲ್ ಬಿಡು ಅಣ್ಣ, ಆಕೇನು ಈಗ ಟೂ ವೀಲರ್ದವ್ರಿಗೆ ಪಟ್ಟಾಶಾಳೆಗೆ ನಮ್ಮದೇ ಆಟೋದವ್ರಿಗೆ ಏನು ಬೇಕಾಗಲಿ ಆಕಿಗೆ.
ಕೂಡ್ರಿ. ಪೂಜಾ ಇಷ್ಟು ಲೇಟ್ ಯಾಕೆ ಮಾಡಿದಮ್ಮ? ಇದು ಕ್ಯಾನ್ಸರ್ 3rd ಸ್ಟೇಜ್ ಅದ, ಅಡ್ವಾನ್ಸ್ ಆಗ್ಯದ ಎಲ್ಲ ಕಡೆ, ಮೈದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ಯದ. ಇಂಥದ್ರಾಗ ನಿಮ್ಮದು ಬದುಕೋದು ಭಾಳ ಮುಷ್ಕಿಲ್ ಅದ. ಕ್ಯಾನ್ಸರ? ನೋಡಮ್ಮ ಪೂಜಾ, ನಿನಗಿದು 3rd ಸ್ಟೇಜ್ನಲ್ಲಿದೆ. 1st ಸ್ಟೇಜ್ನಲ್ಲಿದ್ದರೆ ಏನಾದರೂ ಮಾಡ್ಬೋದಾಗಿತ್ತು, ನಿನಗೆ ಬದುಕಿಸ್ಬೋದಾಗಿತ್ತು. ಇದು ಆಲ್ರೆಡಿ 3rd ಸ್ಟೇಜ್ನಲ್ಲದ, ನಾವೇನು ಮಾಡೋಕ್ಕಾಗಲ್ಲ. ಅಂದ್ರೂ ಪ್ರಯತ್ನ ಮಾಡ್ತೀವಿ. ಅದ್ರ ಸಲುವಾಗಿ ಬಹಳಷ್ಟು ಡ್ರಗ್ಸ್ ಬಂದಿದ್ದಾವೆ. ಆಮೇಲೆ ರೇಡಿಯೋಥೆರಪಿ ಅಂತಲೂ ಅದ, ಮಾಡ್ತೀವಿ ಪ್ರಯತ್ನ. ಕೀಮೋಥೆರಪಿನೂ ಇದೆ, ಮಾಡ್ತೀವಿ ಪ್ರಯತ್ನ. 2 ದಿನದಾಗ ಬಂದು ಅಡ್ಮಿಟ್ ಆಗ್ರಿ. ನೀವು ಯಾರಿಗಾರ ನಿಮ್ಮ ಜೊತೆ ಕರ್ಕೊಂಬರ್ರಿ. ನಾವೇನಾದರೂ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ದಿವಸ ಇದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರೋ ಹಾಗೆ ಮಾಡ್ತೀವಿ. ಬಟ್ ನಾವೇನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸರಿ ಸರ್. ತಗೋರಿ. ಹಲೋ ಹಲೋ ರೀ, ಯಾಕೆ ರೀ ಟೆನ್ಷನಲ್ಲಿದ್ದೀರಿ? ತಪ್ಪಾಯ್ತು ರೀ ಅಪ್ಪ. ಅಪ್ಪಾಯ್ತಕ್ಕ, ಇವತ್ತಿನಿಂದ ನೀ ಅಣ್ಣತೆ ಅನ್ಕೋಬೇಡ. ನಾವಿಬ್ಬರು ಅಣ್ಣ ತಮ್ಮರೇ. ನೀವು ಅಮ್ಮ, ನಾನು ಕೆಲವು ದಿನದಲ್ಲಿ ನಿನ್ನ ಹತ್ರ ಬರ್ತಾ ಇದ್ದೀನಮ್ಮ. ನೀ ಕೊಟ್ಟಂತ ಮಾತು ನನ್ನ ಕೈಲಿ ಉಳಿಸ್ಕೋಕ್ ಆಗ್ತಿಲ್ಲಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ಹಲೋ. ಹಾಂ ಪೂಜಿ, ಹೇಳಿ, ಏನು ಮಾಡ್ಲತ್ತಿ? ಎಲ್ಲಿದೆ? ನಾನು ಹೈದರಾಬಾದಲ್ಲಿದ್ದೀನಿ. ಹೌದಾ? ನಿನ್ನ ನೋಡ್ಬೇಕನ್ನಿಸ್ತಿದೆ, ಬಾ ಕಣೆ. ಅಳ್ತಾ ಇದೆಯಲ್ಲ, ಹಾಸ್ಪಿಟ್ಲ್ಗೆ ಹೋಗಿದ್ದಲ್ಲ, ಏನಾಯಿತು? ಕ್ಯಾನ್ಸರ್ ಅಂತೆ. ಕ್ಯಾನ್ಸರಾ? ಅಳ್ಬೇಡ ಕಣೆ, ನಾನು ಬರ್ತೀನಿ, ನಾಳೆನೇ ಬರ್ತೀನಿ. ನಿನ್ನ ನೋಡ್ಬೇಕನ್ನಿಸ್ತಿದೆ, ಬಾ ಕಣೆ. ಸರಿ ಕಣೆ, ಬರ್ತೀನಿ, ನಾಳೆನೇ ಬರ್ತೀನಿ. ಹಲೋ, ಹೇಳ್ರಿ. ಮಂಜೂರು ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ ರೀ, ಇಲ್ಲೇ ಫ್ರೆಂಡ್ ಜೊತೆ ಇದ್ದೀನಿ. ಬಿಜಿ ಇದ್ದೀರಾ? ಹೌದಾ, ಸ್ವಲ್ಪ ಮನೇಲಿ ಕೂತ್ಕೋತು ಬೇಜಾರಾಗ್ತಿದೆ. ಸ್ವಲ್ಪ ಹೊರಗಡೆ ಸುತ್ತಾಡೋಕೆ ಹೋಗೋಣ, ಬರ್ತೀರಾ? ಆಟೋ ಇಲ್ರಿ, ಇನ್ನೂ ಫೈನಾನ್ಸರು ಬಿಟ್ಟಿಲ್ರಿ. ಸರಿ, ಒಂದು ಕೆಲಸ ಮಾಡ್ತೀರಾ? ಯಾವುದಾದ್ರೂ ಗಾಡಿ ಇದ್ದರೆ ತೊಗೊಂಬರ್ತೀರಾ? ನಿನ್ನೆ ತಂದಿದ್ದಾರಲ್ಲ ಫ್ರೆಂಡ್ಸ್ದು. ಸರಿ ಸರಿ ಆಯಿತು. ಸರಿ, ಬಾಯ್. ಸರಿ ದೋಸ್ತ, ಸ್ವಲ್ಪ ಚಾವಿ ಕೊಡ್ತಿ, ಇಲ್ಲಿ ಹಾಸ್ಪಿಟಲ್ಗೆ ಡ್ರಾಪ್ ಮಾಡ್ಬೇಕು. ಗೊತ್ತದ, ಹೋಗ್ಬಾ. ಅವೆಲ್ಲ ಸೀನಲ್ಲಮ್ಮ. ಹೋಗಿ ಬರಲಿ.
ಪೂಜಾ, ಹಾಯ್, ಯಾವಾಗ ಬಂದಿ? ಬೆಳಗ್ಗೆನೆ ಬಂದೆ. ಮನೆ ಕಡೆ ಹೋಗಿದ್ದ, ಮನೆ ಬೀಗ ಇತ್ತು. ಏನೇ ಎಷ್ಟು ಅಳ್ತಾ ಇದ್ದೆ, ಈಗ ನೋಡಿದ್ರೆ ಎಷ್ಟು ಖುಷಿದ್ಯಾ? ಹ್ಞೂ, ನಾ ಸ್ವಲ್ಪ ಹೊರಗಡೆ ಸುತ್ತಾಡಕ್ಕೆ ಹೋಗಿದ್ದೆ. ಎಲ್ಲೋಗಿದ್ದೆ ಸುತ್ತಾಡಕ್ಕೆ? ಹೌದಾ, ಯಾರ ಜೊತೆ? ಓ, ಆಟೋ ಡ್ರೈವರಾ? ಹಾಗಾದರೆ ನಾಳೆ ಮೀಟ್ ಮಾಡಿಸ್ತೀಯಾ? ನೋಡೋಕೆ ಆಟೋ ಡ್ರೈವರ್ ಬಗ್ಗೆ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಅದಕ್ಕೆ. ಸರಿ, ನಾಳೆ ಮೀಟ್ ಮಾಡಿಸ್ತೀನಿ. ನೋಡಿ, ಮಂಜು ಅಂತ. ಮಂಜು ಇವಳು ನನ್ನ ಫ್ರೆಂಡ್, ಹೈದರಾಬಾದ್ನಲ್ಲಿ ಇರ್ತಾಳೆ, ಅನು ಅಂತ. ನಮಸ್ಕಾರ. ಹಲೋ ಮಂಜು, ನಮಸ್ಕಾರ. ನಾನು ಅನುಷ್ಕಾ ಮಾತಾಡ್ತಿರೋದು, ಪೂಜಾ ಫ್ರೆಂಡು. ಏನಿಲ್ಲ, ನಾಳೆ ಪೂಜಾ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಮಾಡಬೇಕು, ಗ್ರ್ಯಾಂಡಾಗಿ. ಅದಕ್ಕೆ ಕಾಲ್ ಮಾಡಿದ್ದೆ, ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು. ಸರಿ, ಓಕೆ, ನೀವೊಬ್ಬರು ಬರಬೇಕು. ಆಕೆ ಎಂದೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಸರಿ. ಏ ಪೂಜಾ, ಒಂದು ಮಾತು ಹೇಳ. ರೀ, ಹೇಳೋ. ಮಂಜುನ ಮದುವೆ ಆಗಮ್ಮ. ತೊಂದರೆ ಆಗುತ್ತೆ, ಅವರು ಆ ಥರದವರಲ್ಲ. ಮಂಜುನಂತ ಒಳ್ಳೆ ಹುಡುಗ ಸಿಗೋದಿಲ್ಲ ಕಣೆ ನಿಂಗೆ. ನೀನು ಏನು ಪದೇ ಪದೇ ಅತಿ ಹೇಳ್ತಿದ್ದಲ್ಲ, ಅಲ್ಲ, ಆ ಥರದವರು ಅವ್ರು ಅಲ್ಲ. ಸುಮ್ಮನೆ ಕೇಳಿಸ್ಕೊಂಡ್ಬಿಟ್ಟು ಕೊಟ್ಟರೆ ಮಾತ್ರ ನಮಗೂ ಸುಖ. ಆಗರ್ಕನೆ ನನ್ನ ಒಂದೇ ಒಂದ್ಸಾರಿ ಮಂಜು ಮೇಕ್ ಮಾಡಿಸ್ಕನೆ. ಮಂಜು, ನೀವ್ಯಾಕ್ರಿ ಇಲ್ಲಿ ಬರೋಕ್ಕೆ ಹೋದ್ರಿ? ಮದುವೆ ಮಾಡ್ಕೊಂತ ಹೇಳಕ್ಕೆ ಬಂದ್ರ? ಎಲ್ಲರೂ ನಿಮ್ಮನ್ನು ಮನುಷ್ಯತ್ವ ಇಲ್ಲದೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರಲ್ಲ, ಅದೇ ಕರೆಕ್ಟ್ ನಿಮಗೆ. ನಾವೇನೋ ಹೋಗಲಿ ಪಾಪ ಒಳ್ಳೆ ಫ್ರೆಂಡು ಅಂತ ಅಂದ್ಕೊಂಡ್ರೆ ಮದುವೆ ಮಾಡ್ಕೊತೀರಾ? ಮಂಜು, ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.
ಪೂಜಾಗೆ ಕ್ಯಾನ್ಸರ್ ಇದೆ. ಅವಳಿನ ಬದುಕೋದು ಸ್ವಲ್ಪ ದಿನ ಅಷ್ಟೇ. ಈ ಕಡೆ ಸಮಯದಲ್ಲಿ ಬರಲ್ಲ ಅನ್ಬೇಡಿ. ಪ್ಲೀಸ್ ಮಂಜು, ಪ್ಲೀಸ್ ಮಂಜು. ಅವಳನ್ನ ಮದುವೆಯಾಗಿ ಅವಳಮ್ಮನ ಕಡೆ ಆಸೆ ಈಡೇರಿಸಿ. ಅವಳು ಸಾಯೋಕ್ಕೆ ಮುಂಚೆನಾದರೂ ಅವಳ ಪ್ರೀತಿ ಅವಳಿಗೆ ಕೊಡಿ. ಅವಳಿಷ್ಟು ದಿನ ಅನಾಥವಾಗಿ ಬೆಳೆದಿದ್ದಾಳೆ. ಅವಳಮ್ಮನಿಗೆ ಅವಳು ಕೊಟ್ಟಿರೋ ಮಾತು ನಡೆಸ್ಕೊಡಿ. ಪ್ಲೀಸ್, ಇಲ್ಲ ಅನ್ಬೇಡಿ. ಬಾ ಮಂಜು ಒಂದ್ಸಲ ಪ್ಲೀಸ್. ಅವಳು ಸಾಯೋಕ್ಕೆ ಮುಂಚೆ ಅವಳು ಕೊನೆ ಆಸೆ ಈಡೇರಿಸು. ನೋಡು ಮಂಜು, ಇಂಥವ್ರ ಮನಸ್ಸು ನೋಯಿಸ್ಬಾರ್ದು. ಅವ್ರು ಹೇಳ್ದಂಗೆ ನಿಜನೂ ಇರ್ಬೋದು. ಹೋಗಿ ಮಂಜು. ಏನಾಯಿತು? ಇಲ್ಲ ಅಣ್ಣ, ಅದು ಹಿಂಗಾಯ್ತು. ಮಂಜು ಹೋಗ್ಬಾ. ಏನು ನೀನು ಅಲ್ಲಿ ಏನು ತಿಳ್ಕೊಂಡ್ರೆ ಇಲ್ಲಿ ಬಂದು ಕೂತಿದ್ದಿ? ಏಯ್, ನೀನು ಏನರ ಹೇಳ್ತಲ್ಲೋ, ಯಾರೋ ಮಂಗಳಮುಖಿ ಮದುವೆ ಆಗ್ತಾರ. ನೀನು ಪರ್ಮನೆಂಟ್ ಇರೋ ಅಂತ ಅಲ್ಲತ್ತಿಲ್ಲ. ಆಕೆ ಕೊನೆಯ ಹೆಸರು ಅಂತ ತೀರ್ಸು. ಏಯ್ ತಗೋ. ಇಷ್ಟು ದಿನ ಜೊತೆಗಿದ್ದಿ, ಯಾಕೆ ಹೇಳಿ ಪೂಜಾ? ಮಾತನಾಡಿಸ್ಕೊಡ್ತೀಯ ಮಂಜು. ಆಯ್ತು. ಒಂದೇ ಒಂದು ಕೊನೆ ಮುದ್ದು ಕೊಡ್ತೀನಿ ಮಂಜು. ನೋಡಿದ್ರಲ್ಲ, ಎಲ್ಲ ಮಂಗಳಮುಖಿಯರು ಕೆಟ್ಟವರಾಗಿರಲ್ಲ. ಅವರಿಗೂ ಅವರದ್ದೇ ಆದ ಜೀವನ ಇರುತ್ತೆ. ಪೂಜಾ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಈಡೇರಿಸಿ ಕೊನೆಯುಸಿರೆಳೆಯುತ್ತಾಳೆ. ತನ್ನಲ್ಲಿರೋ ಎಲ್ಲ ಆಸ್ತಿ ಪಾಸ್ತಿಯನ್ನು ಮಂಜುನ ಹೆಸರಿಗೆ ಬರೆದದ್ದನ್ನು ಕೇಳಿ ಮಂಜು ಒಂದು ಕ್ಷಣ ಕುಸಿದು ಬೀಳ್ತಾನೆ. ಪೂಜಾಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಷ್ಟಪಟ್ಟ ಮಂಜು ಆ ಆಸ್ತಿ ಪಾಸ್ತಿಯನ್ನು ಅವಳ ಹೆಸರಲ್ಲಿ ಬಡಬಗ್ಗರ ಸೇವೆಗೆ ಬಳಸಿಕೊಳ್ಳುತ್ತಾ ಜೀವನ ನಡೆಸುತ್ತಾನೆ.